ಅದನ್ನ ಥರ ಮುಂದೆ ವಿಡಿಯೋ ಮಾಡಬೇಕಾ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ. ಯಾವುದೇ ಫಂಕ್ಷನ್ ಆಗಿರ್ಬೋದು, ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ಬರ್ಡೇ ಆಗಿರ್ಬೋದು, ಎಲ್ಲದಕ್ಕೂ ಸ್ಟೇಟಸ್ ಯೂಸ್ ಆಗುತ್ತೆ. ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಾದ್ಮೇಲೆ ಸ್ಟೋರಿ ಆರ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟೋರಿ ಆರ್ಟ್ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಅದು ಎಲ್ಲ ಆ ಸ್ಟೋರಿ ಆರ್ಟ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ಕಲೆಕ್ಷನ್ಸ್ ಅಂತಿದೆ ಡೌನ್ ಸೈಡು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಆ್ಯನಿಮೇಟೆಡ್ ಅಂತಿದೆ ಫಸ್ಟ್ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಸಿಂಬಲ್ ಇದೆ ನೋಡಿ, ಮೊಬೈಲ್ ಸಿಂಬಲ್ ಥರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ತುಂಬ ಟೆಂಪ್ಲೇಟ್ಸ್ ಸಿಗುತ್ತೆ. ಬಟ್ ನಿಮಗೆ ನಾನು ಯೂಸ್ ಮಾಡಿರೋ ಟೆಂಪ್ಲೇಟ್ಸು ಇಲ್ಲಿ ಬ್ರಷ್ ಅಂಡ್ ಆ್ಯನಿಮೇಷನ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಲೈಡ್ ಮಾಡಿ. ಸ್ಲೈಡ್ ಮಾಡಿಬಿಟ್ಟು ಹೇಳಿದಾಗ ಆ ಎಡಿಟ್ ಆಪ್ಷನ್ ಇದೆ ನೋಡಿ, ಆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಒಂದು ಡೆಮೋ ತೋರಿಸುತ್ತೆ ಅದು. ಕ್ಲಿಕ್ ಮಾಡಾದ್ಮೇಲೆ ಆ ಪ್ಲಸ್ ಮಾರ್ಕ್ ಇದೆ ನೋಡಿ, ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಷ್ಟಕ್ಕೆ ನಿಮಗೆ ಗ್ಯಾಲರಿಗೆ ಹೋಗುತ್ತೆ, ಡೈರೆಕ್ಟ್ ಗ್ಯಾಲರಿಗೆ ಹೋಗುತ್ತೆ. ಯಾವ ಫೋಟೋ ಬೇಕು, ಯಾವುದೇ ಇದರಲ್ಲಿರುತ್ತೋ ನೀವು ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿ ಯಾವ ಫೋಟೋ ಬೇಕು ಅಂತ ಒಂದು ಫೋಟೋ ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಕಲರ್ ಕರೆಕ್ಷನ್ ಆಗಲಿ, ಕ್ವಾಲಿಟಿ ಆಗಲಿ, ಕಲರ್ ಗ್ರೇಡಿಂಗ್ ಆಗಲಿ, ಆಮೇಲೆ ಫಿಲ್ಟರ್ಸ್ ಆಗಲಿ, ತುಂಬ ಇದರಲ್ಲೇ ತುಂಬಾ ಇರುತ್ತೆ. ಯಾವುದೇ ಥರ ಕಲರಿಂಗ್ ಬೇಕು ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಈ 3 ಡಾಟ್ ಇದೆ ನೋಡಿ, ಸೆಕೆಂಡ್ ಥರ್ಡ್ ಒನ್ ಕಲರ್ ಗ್ರೇಡಿಂಗ್ ಆದಮೇಲೆ ಆಮೇಲೆ ರೈಟ್ ಮಾರ್ಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಅಲ್ಲೇ ಸೆಕೆಂಡ್ ವೇ ಕ್ಲಿಕ್ ಮಾಡಿ. ನಿಮ್ಮ ಅದೇ ಥರ ಯಾವ ಫೋಟೋ ಬೇಕೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೇಮ್ ಫಸ್ಟ್ ಯಾವ ಥರ ಮಾಡಿದ್ರು ಅದೇ ಥರ ಕಲರ್ ಕರೆಕ್ಷನ್ ಆಗಿರ್ಬೋದು, ಸ್ಯಾಚುರೇಷನ್ ಆಗಿರ್ಬೋದು, ಅಥವಾ ಬ್ರೈಟ್ ಆಗಿರ್ಬೋದು. ಎಕ್ಸ್ಪೋಸರ್ ಅಂತಿದೆ, ಅದು ತುಂಬಾ ಬ್ರೈಟು, ಯಾವ ಥರ ಅಡ್ಜಸ್ಟ್ ಬೇಕೋ ಆ ಥರ ಮಾಡ್ಕೊಳ್ಳಿ. ಮಾಡಾದ್ಮೇಲೆ ಜಸ್ಟ್ ರೈಟ್ ಬಟನ್ ಕ್ಲಿಕ್ ಮಾಡಿ, ಅದು ಆಟೋಮೆಟಿಕ್ ಬರುತ್ತೆ. ನೀವು ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಸೇಮ್ ಥರ್ಡ್ ಒನ್ ಅದೇ ಥರ ಯಾವ ಫೋಟೋ ಬೇಕೋ ನಿಮಗೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡೋದ್ಮೇಲೆ ಕಲರ್ ಕರೆಕ್ಷನ್ ಆಗಲಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೈಟ್ ಕೊಟ್ಕೊಳ್ಳಿ. ಫೋಟೋ ಯಾವ ಥರ ಇದೆಯೋ ನಿಮ್ಗೆ ಆ ಥರ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಮ್ಯೂಸಿಕ್ ಲೋಗೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಥರ ಸಾಂಗ್ ಬೇಕೋ ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಬಟ್ ಇದರಲ್ಲಿ ಅಷ್ಟು ಅಡ್ಜಸ್ಟಬಲ್ ಆಗೋಲ್ಲ ಸಾಂಗು. ಹಂಗಾಗಿ ಏನು ಮಾಡ್ತೀನಿ ಅಂದರೆ ನಾನು ಡೈರೆಕ್ಟ್ ಸೇವ್ ಮಾಡ್ಕೊಂಬಿಡ್ತೀನಿ. ಈ ಥರ ಮಾಡಿಕೊಂಡು ಆಲ್ಬಮ್ ಬಂತಿದೆ ನೋಡಿ, ಆಲ್ಬಮ್ ಮೇಲೆ ಈ ಕಡೆ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಸೇವಿಂಗ್ ಆಗಿಬಿಡುತ್ತೆ. ಸೇವ್ ಮಾಡ್ಕೊಂಡಾದ್ಮೇಲೆ ಅದೇ ಸೇವ್ ಆದಮೇಲೆ ಗ್ಯಾಲರಿಲಿ ಇರುತ್ತೆ. ಗ್ಯಾಲರಿಯಿಂದ ನಿಮಗೆ ಯಾವುದು ಅಪ್ಲಿಕೇಶನ್ ಯೂಸ್ ಮಾಡ್ತಿರೋ ವಿಡಿಯೋ ಎಡಿಟಿಗೆ, ಸಿಂಪಲಾಗಿ ಕೈನ್ ಮಾಸ್ಟರ್ ಆಗಿರ್ಬೋದು, ಇನ್ಶಾರ್ಟ್ ಆಗಿರ್ಬೋದು, ವಿಡಿಯೋ ಮೇಕರ್ ಆಗಿರ್ಬೋದು, ಅದರಲ್ಲಿ ಜಸ್ಟ್ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಆಡಿಯೋ ಹಾಕ್ಕೊಳ್ಳಿ. ಬಟ್ ಅದರಲ್ಲೂ ಹಾಕೊಬೋದು, ಬಟ್ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಇದು ತುಂಬಾ ಈಸಿಯಾಗಿರುತ್ತೆ. ಜಸ್ಟ್ ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡು ಇಲ್ಲಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಥರ ಬೇಕೋ ಸಾಂಗ್ನ ಅಡ್ಜಸ್ಟಬಲ್ ಮಾಡಿಕೊಂಡು ವಿಡಿಯೋ ರೆಡಿ ಆಗುತ್ತೆ. ರೆಡಿ ಆದಮೇಲೆ ನೀವು ಸೇವ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯೂಸ್ ಮಾಡ್ಕೊಳ್ಳಿ. 3 ಲೇಯರ್ ಇದೆ ಇದು. ಇದೇ ಥರ ಸೆಕೆಂಡ್ ಲೇಯರ್ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲೇ ಹೇಳ್ಕೊಡ್ತೀನಿ ಬನ್ನಿ. ಸೇಮ್ ರಿಟರ್ನ್ ಸ್ಟೋರಿ ಆರ್ಟ್ ಇದೆಯಲ್ಲ, ಅದು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಲಾಸ್ಟಿಂದ ಸೆಕೆಂಡ್ ಒನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಸೇಮ್ ಡೆಮೋ ತೋರಿಸುತ್ತೆ ನಿಮಗೆ. ಡೆಮೋ ಮೇಲೆ ಎಡಿಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಮಗೆ ಯಾವ ಫೋಟೋ ಬೇಕೋ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೇಮ್ ಫೋಟೋ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಾದ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಆಟೋಮೆಟಿಕ್ ಲೇಯರ್ ಒಳಗಡೆ ಬರುತ್ತೆ.
ಸೇಮ್ ಸೆಕೆಂಡ್ ಒನ್ ಪ್ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫೋಟೋ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡಾದ್ಮೇಲೆ ಆ ಫೋಟೋಗೆ ಯಾವ ಥರ ಬ್ರೈಟ್ನೆಸ್ ಬೇಕು ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಅದನ್ನು ಓಕೆ ಮಾಡಿ. ಆಮೇಲೆ ಅದು ಟೈಟಲ್ ಇದೆ, ಆ ಟೈಟಲ್ನ ಏನು ಬೇಕೋ ಅದು ನಿಮ್ಮ ಕಂಟೆಂಟ್ಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಏನು ಬೇಕೋ ಆ ಕಂಟೆಂಟ್ ಏನು ಹಾಕಿರ್ತೀರೋ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅದು ಯೂಸ್ ಆದಮೇಲೆ ಟೈಪ್ ಮಾಡಾದ್ಮೇಲೆ ಜಸ್ಟ್ ಆ ರೈಟ್ ಮಾರ್ಕ್ ಮೇಲೆ ಇದೆಯಲ್ಲ, ಆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಜಸ್ಟ್ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಬರ್ತಾಯಿದೆ. ಅದಾದಮೇಲೆ ನಿಮಗೆ ಸೇಮ್ ಯಾವ ಥರ ಬೇಕು, ಸಾಂಗ್ ಬೇಕೋ ಆ ಥರ ಇದು ಬೇಕೋ ಸೇಮ್ ಮಾಡ್ಕೊಳ್ಳಿ. ಜಸ್ಟ್ ಆಲ್ಬಮ್ ಬಂದಿದೆಯಲ್ಲ, ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ವಿಡಿಯೋ ಸೇವ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಜೈ ಆಂಜನೇಯ. Please subscribe.